ಡಿವೋರ್ಸ್ ಕೊಡದಿದ್ದಕ್ಕೆ ಪಾಪಿ ಪತಿಯೊಬ್ಬ ಹೆಂಡತಿಯ ಕತ್ತು ಕುಯ್ದು ಕೊಂದ ಘಟನೆ ಮೈಸೂರಿನ ಹೆಬ್ಬಾಳದ ಲಕ್ಷ್ಮೀಕಾಂತ ನಗರದಲ್ಲಿ ನಡೆದಿದೆ. ಪತ್ನಿ ಶ್ರುತಿಯನ್ನ ಕೊಲೆಗೈದು ಅರುಣ್ ಪೊಲೀಸರಿಗೆ ಶರಣಾಗಿದ್ದಾನೆ. ಅರುಣ್ 4 ವರ್ಷದ ಹಿಂದೆ ಶ್ರುತಿಯನ್ನ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ. ಆದರೆ ಈಗ ಜಾತಿ ವಿಚಾರಕ್ಕೆ ಆಗಿಂದಾಗೆ ಅರುಣ್ ಹಾಗೂ ಕುಟುಂಬಸ್ಥರು ಗಲಾಟೆ ಮಾಡ್ತಾ ಇದ್ರು ಅಂತ ಶ್ರುತಿ ಪೋಷಕರು ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಹೆಬ್ಬಾಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಲವ್ ಮ್ಯಾರೇಜ್ ಇದು. ಪ್ರೀತಿ ಮಾಡ್ತಾ ಇದ್ದಾಗ ಈ ಜಾತಿ ಗೀತಿ ಯಾವುದು ಅಡ್ಡಕ್ಕೆ ಬರಲಿಲ್ಲ. ಮದುವೆ ಆದ ನಂತರ ಬಂತು. ಅವನಿಗೆ ಆ ದಿನದವರೆಗೆ ಪ್ರೀತಿಯಾಗಿ ಮದುವೆ ಆಗೋವರೆಗೂ ಜಾತಿ ಗೊತ್ತೇ ಇರಲಿಲ್ಲ. ಸಡನ್ನಾಗಿ ನೆನಪು ಬಂತು ಜಾತಿ. ಆ ನಂತರ ಆಕೆಗೆ ಕಿರುಕುಳ ಕೊಟ್ಟು ಕೊಂದೇ ಬಿಟ್ಟಿದ್ದಾನೆ. ಜಗಳ ಏನು ಆಡಿಲ್ಲ ಸರ್. ಅವನು ಜಗಳ ಏನು ಆಡಿಲ್ಲ. ಇವರು ಜಾತಿಗೋಸ್ಕರನೇ ಮಾಡಿರೋದು. ಆಮೇಲೆ ದುಡ್ಡು ನಾವು ಕಡು ಬಡವರು ಅಂತ ಯಾವಾಗ್ಲೂ ಇವಕ್ಕೇನು ಗೊತ್ತಿಲ್ಲ, ಇವಕ್ಕೇನು ಗೊತ್ತಿಲ್ಲ, ತಿನ್ನಕ್ಕೆ ಗೊತ್ತಿಲ್ಲ ಅನ್ನೋರು. ಇವರು ನಮ್ಮ ಹತ್ರ ಏನು ಇಲ್ಲ ಅಂತಾನೆ ಇವರು ಅವ್ರಿಗೆ ಸಾಯಿಸೋರೆ. ಇಲ್ಲ ಮದ್ಗಿದ್ವೆ ಮಾಡಾರೋ ಏನೋ ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ನಾವು ಮೈಸೂರಲ್ಲಿರೋದು, ಅವರು ಊರಲ್ಲಿರೋದು, ನಮ್ಗೆ ಗೊತ್ತಾಗಿಲ್ಲ. ಮೊನ್ನೆನೂ ನಾನು ಸೋಮವಾರ ಮಳೆ ಬರುವಾಗ ಹೋಗಿ ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ, ಬೇಡ ನೀನು ಇಲ್ಲೇ ಇರು, ನೀನು ಯಾಕೆ ಹೋಗ್ತೀಯ, ನೀನು ಜ್ವರಗಿರ ಬಂದರೆ ಏನು ಮಾಡಬೇಕು, ನನಗೆ ಅಮ್ಮ ಹೆಂಗೆ ಕಳಿಸ್ಬಿಡೋಕ್ಕಾಯ್ತದೆ, ಕಳಿಸಲ್ಲ ನಾನು ಒಂದು. ಆಯಿತು ಮಡಿಕಪ್ಪ ಬೇಡ, ನಾನು ಮಧ್ಯ ಹೋಗಿ ಏನಾದ್ರು ಊಟ ನಾಷ್ಟ ಎಲ್ಲ ಕೊಟ್ಟು ಬರುವೆ. ನಾನು ಜಾತಿಗೇನೆ ಅವರು ನಾವು ನಾಯಕರು, ಅವ್ರು ಇದು ಅಂತಾನೆ ಹಂಗೆ ಮಾಡಿರೋದು. ಮತ್ತೆ ಮದ್ಗಿದ್ವೆ ಮಾಡೋರೋ ಏನೋ ಗೊತ್ತಿಲ್ಲ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.